ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಷ್ಟು ದಿನ ಭೂಮಿಯ ಸುತ್ತ ಮಾತ್ರ ಒಬ್ಬನೇ ಚಂದಮಾಮ, ಇಡೀ ಸೌರವ್ಯೂಹಕ್ಕೆ ಒಬ್ಬನೇ ಸೂರ್ಯ ದೇವ ಇದ್ದಾನೆ ಅಂತ ನೀವು ಅಂದ್ಕೊಂಡಿದ್ವಿ. ಆದ್ರೆ ಈಗ ಖಗೋಳದ ಮೇಲೆ ನಡೀತಾ ಇರುವ ಅಧ್ಯಯನ ಮತ್ತೊಂದು ಸತ್ಯವನ್ನ ಬಿಚ್ಚಿಡ್ತಾ ಇದೆ. ಹೌದು, ಭೂಮಿಯ ಸುತ್ತ ಸುತ್ತುವ ನೈಸರ್ಗಿಕ ಉಪಗ್ರಹ ಚಂದಮಾಮನಂತೆ ಗುರು ಶನಿ ಗ್ರಹದ ಸುತ್ತಲೂ ಚಂದಮಾಮ ಸುತ್ತಾನಂತೆ. ಅಷ್ಟೇ ಇಲ್ಲ ಕಣ್ರಿ, ಖಗೋಳದ ಅಧ್ಯಯನದ ಪ್ರಕಾರ ಶನಿಯ ಸುತ್ತ 274 ಚಂದ್ರಗಳು ಸುತ್ತುತ್ತಾ ಇವೆ ಅಂತೆ. ಹಾಗೆ ಖಗೋಳದಲ್ಲಿ ಒಂದೇ ಸೌರವ್ಯೂಹ ಇಲ್ಲ, ಹೆಚ್ಚು ಸೌರವ್ಯೂಹಗಳಿದ್ದು ಅವುಗಳಿಗೆಲ್ಲ ಪ್ರತ್ಯೇಕ ಸೂರ್ಯನಿದ್ದಾನಂತೆ. ಹಾಗಾದ್ರೆ ಬನ್ನಿ, ಇಷ್ಟು ದಿನ ಆಗಸದಲ್ಲಿ ನಮ್ಮ ಅರಿವಿಗೆ ಬರದ ಈ ಸತ್ಯವನ್ನ ವಿಜ್ಞಾನಿಗಳು ಕಂಡುಕೊಂಡಿದ್ದು ಹೇಗೆ? ಚಂದ್ರನ ಮೇಲೆ ನಡೆದಾಡಿ ಬಂದ ಮಾನವನಿಂದ ಬೇರೆ ಸೌರವ್ಯೂಹಕ್ಕೂ ಮತ್ತು ಶನಿ ಗ್ರಹದ ಸುತ್ತ ಇರುವ ಚಂದ್ರಗಳ ಮೇಲೆಯೂ ಕೂಡ ಕಾಲಿಟ್ಟು ಬರಲು ಸಾಧ್ಯವಿದೆಯೇ? ಬನ್ನಿ, ಖಗೋಳದಲ್ಲಿ ನಡೀತಾ ಇರುವ ವಿಸ್ಮಯದ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಮತ್ತು ಭೂಮಿಗೆ ಬಹಳ ಹತ್ತಿರವಿರುವಂತಹ ಒಂದು ಆಕಾಶಕಾಯ. ಆಗಸದಲ್ಲಿ ಇದೊಂದು ಆಕರ್ಷಕ ವಸ್ತು ಅಂದ್ರೆ ತಪ್ಪಿಲ್ಲ. ಪ್ರಾಚೀನ ಕಾಲದಿಂದಲೂ ಚಂದ್ರನು ಮಾನವರನ್ನ ಆಕರ್ಷಿಸ್ತಾನೆ ಬಂದಿದ್ದಾನೆ. ಖಗೋಳ ವಿಜ್ಞಾನದ ಅನ್ವೇಷಣೆಗಳು ಹಾಗೆ ಮಾನವನ ದೃಷ್ಟಿಗೆ ನಿಲುಕಬಲ್ಲ ವಸ್ತುಗಳ ವೀಕ್ಷಣೆಗೆ ಮಾತ್ರ ಸೀಮಿತವಾಗಿದ್ದಾಗ ಚಂದ್ರನು ದೇವತೆಗಳಲ್ಲೊಬ್ಬ ಎಂದು ಪರಿಗಣಿಸಲಾಗ್ತಿತ್ತು. ದೂರದರ್ಶಕದಂತಹ ಉಪಕರಣಗಳ ಆವಿಷ್ಕಾರವಾದ ನಂತರ ವಿಜ್ಞಾನದ ಪರಿಶೋಧನೆಗಳು ಮುಂದುವರೆದು ಚಂದ್ರನನ್ನ ಕುರಿತು ಹೆಚ್ಚು ಮಾಹಿತಿಗಳು ಬರತೊಡಗಿದ್ವು. ಚಂದ್ರನು ಭೂಮಿಯ ಸುತ್ತ ಸರಾಸರಿ 3,84,400 ಕಿಲೋಮೀಟರ್ ದೂರದಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತಾನೆ. ಸುಮಾರು 21.5 ಅಂದ್ರೆ 29.5 ದಿನಗಳಲ್ಲಿ ಭೂಮಿಯ ಸುತ್ತ ಒಂದು ಸುತ್ತು ಹಾಕ್ತಾ ಇರ್ತಾನೆ ಎಂದು ಕಂಡುಹಿಡಿಯಲಾಯಿತು. ಒಮ್ಮೆ ಕೇವಲ ಕಲ್ಪನೆಯಾಗಿದ್ದ ಅಂತರಿಕ್ಷ ಯಾನಗಳು ವಾಸ್ತವವಾಗಿ ಪ್ರಾರಂಭವಾದಾಗ ಚಂದ್ರನ ಕುರಿತ ಅಧ್ಯಯನಗಳಿಗೆ ಹೊಸ ಆಯಾಮ ದೊರಕಿಸಿಕೊಟ್ಟವು. ಅದು 1969ರಲ್ಲಿ ಗಗನಯಾತ್ರಿಗಳಾದ ಎಡ್ವಿನ್ ಬಜ್ ಆಲ್ಡ್ರಿನ್ ಅಪೋಲೋ ಗಗನ ನೌಕೆಯ ಮೂಲಕ ಚಂದ್ರನನ್ನ ತಲುಪಿ ಅದರ ಮೇಲೆ ನಡೆದಾಡಿ ದಾಖಲೆಯನ್ನ ನಿರ್ಮಿಸಿದ್ರು. ಆ ನಂತರ ಅಭಿವೃದ್ಧಿಯಾದ ರೋಬೋಟಿಕ್ ಕಾರ್ಯಾಚರಣೆಗಳ ಮೂಲಕ ಖಗೋಳ ವಿಜ್ಞಾನಿಗಳು ಚಂದ್ರನ ಸಂಯೋಜನೆ, ಮೂಲ ಮತ್ತು ಇತಿಹಾಸದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು. ಚಂದ್ರ ಗ್ರಹವು ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತ್ತು ಎಂದು ವಿಜ್ಞಾನಿಗಳು ಲೆಕ್ಕ ಹಾಕ್ತಾರೆ. ಅವರ ಪ್ರಕಾರ ಬಹುಶಃ ಆರಂಭಿಕ ಭೂಮಿ ಹಾಗೂ ಮಂಗಳನ ಗಾತ್ರದ ಒಂದು ಆಕಾಶಕಾಯಗಳ ನಡುವೆ ಸಂಭವಿಸಿದಂತಹ ಬೃಹತ್ ಡಿಕ್ಕಿಯ ಪರಿಣಾಮವಾಗಿ ಉದ್ಭವಿಸಿದಂತಹ ವಸ್ತುಗಳಿಂದ ಚಂದ್ರನ ಉಗಮವಾಯಿತು ಅಂತ ಹೇಳ್ತಿದ್ರು. ಚಂದ್ರನಿಗೆ ಭೂಮಿಯ ಗುರುತ್ವಾಕರ್ಷಣೆಯ ಕೇವಲ 6ನೇ ಒಂದು ಭಾಗ ಮಾತ್ರ ಇದೆ. ಅದರಿಂದಾಗಿಯೇ ಗಗನಯಾತ್ರಿಗಳು ಚಂದ್ರನ ಮೇಲೆ ಸುಲಭವಾಗಿ ಬಹು ಎತ್ತರಕ್ಕೆ ಜಿಗಿಯಬಲ್ಲರು ಎಂದು ಕಂಡುಕೊಂಡ್ರು. ಈ ಸಂಶೋಧನೆಗಳು ಚಂದ್ರನು ಆಕಾಶದಲ್ಲಿ ರಾತ್ರಿ ವಿವಿಧ ಆಕಾರದಲ್ಲಿ ತಿಂಗಳಿನಲ್ಲಿ 15 ದಿನ ಮಾತ್ರ ಗೋಚರಿಸುವ ಒಂದು ಸುಂದರವಾದ ವಸ್ತು ಮಾತ್ರವಲ್ಲ, ಅದು ಭೂಮಿಯ ಪ್ರಮುಖ ಒಡನಾಡಿ, ಭೂಮಿಯ ಸಂಗಾತಿ ಎಂದು ತಿಳಿಸಿವೆ. ಚಂದ್ರ ಅನೇಕ ಭೂ ವೈಜ್ಞಾನಿಕ ಸಂಗತಿಗಳನ್ನ ಕೂಡ ನಿಯಂತ್ರಿಸುತ್ತಾನೆ. ಸಮುದ್ರದ ಉಬ್ಬರವಿಳಿತಗಳು ಸೇರಿದಂತೆ ಭೂಮಿಯ ಮೇಲಣ ಹಲವು ನೈಸರ್ಗಿಕ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ವಿಜ್ಞಾನಿಗಳು ಈಗಾಗಲೇ ಕಂಡುಹಿಡಿದಿದ್ದಾರೆ. ಅಗಾಧವಾದ ವಿಶ್ವವನ್ನ ಹಾಗೂ ಸೌರವ್ಯೂಹವನ್ನ ಅರ್ಥ ಮಾಡಿಕೊಳ್ಳಲು ಈ ಸಂಶೋಧನೆಗಳು ಸಹಾಯ ಮಾಡಿದ್ವು. ಅಂತೆಯೇ ಚಂದ್ರನ ಬಗ್ಗೆ ಹಾಗೂ ಸೂರ್ಯನ ಬಗ್ಗೆ ಇನ್ನಷ್ಟು ಕುತೂಹಲ ಮತ್ತು ಪರಿಶೋಧನೆಯನ್ನ ಪ್ರೇರೇಪಿಸುತ್ತಲೇ ಇವೆ. ಇಷ್ಟೇ ಅಲ್ಲ, ಸಂಶೋಧನೆಗಳನ್ನ ನಡೆಸಿದ ಖಗೋಳ ವಿಜ್ಞಾನಿಗಳ ಜ್ಞಾನ ತೃಷೆ ಇನ್ನೂ ಕೂಡ ನಿಂತಿಲ್ಲ. ಇನ್ನು ಹೆಚ್ಚು ಅಧ್ಯಯನ ನಡೆಸಿದ್ರೆ ಖಗೋಳದಲ್ಲಿ ನಡೀತಾ ಇರುವಂತಹ ವಿಸ್ಮಯಗಳು ಏನು ಎಂಬುದು ಅರ್ಥ ಆಗುತ್ತೆ ಅಂತ ಹೇಳಿ ಅಧ್ಯಯನಗಳು ಇನ್ನಷ್ಟು ಮುಂದುವರಿಯಲಿಕ್ಕೆ ಶುರುವಾಯಿತು. ಅದಕ್ಕೆ ಸಿಕ್ಕಂತಹ ಪ್ರತಿಫಲ ಏನು ಅಂತಂದ್ರೆ, ಬಹಳ ಹಿಂದಿನಿಂದ ನಾವೆಲ್ಲ ಈ ವಿಶಾಲ ವಿಶ್ವದಲ್ಲಿ ನಾವು ಅಂತರಿಕ್ಷದಲ್ಲಿ ಕಾಣುವಂತ ಒಂದೇ ಸೂರ್ಯ ಹಾಗೂ ಚಂದ್ರರಿದ್ದಾರೆ ಎಂಬಂತಹ ನಂಬಿಕೆನ ಇಟ್ಕೊಂಡಿದ್ವಿ. ಆದ್ರೆ ಈಗ ವಿಶ್ವ ಅನಂತವಾದದ್ದು, ಅಂದ್ರೆ ಬಹಳ ದೊಡ್ಡದಾಗಿದೆ. ಅದರಲ್ಲಿ ಹಲವಾರು ಸೌರ ವ್ಯೂಹಗಳಿವೆ.
ಪ್ರತಿಯೊಂದು ಸೌರ ವ್ಯೂಹದಲ್ಲಿಯೂ ಪ್ರತ್ಯೇಕ ಸೂರ್ಯ ಚಂದ್ರಗಳಿವೆ ಎಂದು ತಿಳಿದು ಬಂದಿದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಊಹೆಗೂ ಮಿಲುಕದಂತಹ ಸತ್ಯ ಇದು. ಈಗ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಒಂದು ಸೌರ ವ್ಯೂಹ ಇದೆ, ಅದರಲ್ಲಿ 9 ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇವೆ, ಅದರಲ್ಲಿ ನಮ್ಮ ಭೂಮಿ ಅನ್ನೋ ಒಂದು ಗ್ರಹದ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ ಅಂತ ಹೇಳಿ ನಾವು ಇವಾಗ ಅಂದುಕೊಂಡಿರುವಂತ ಸತ್ಯ. ಅದಕ್ಕಿಂತ ಮಿಗಿಲಾಗಿರುವಂತ ಸತ್ಯ ಏನು ಅಂತಂದ್ರೆ, ಖಗೋಳದಲ್ಲಿ ಅನೇಕ ಸೌರ ವ್ಯೂಹಗಳಿದ್ದು ಅದರಲ್ಲಿ ಅನೇಕ ಸೂರ್ಯರಿದ್ದಾರೆ. ಅದರಲ್ಲೂ ಈಗ ನಮ್ಮ ಭೂಮಿಯ ಸುತ್ತ ಚಂದ್ರ ಹೇಗೆ ಸುತ್ತುತ್ತಾ ಇದ್ದಾನಲ್ಲ, ಅದರಂತೆ ಶನಿ ಗ್ರಹದ ಸುತ್ತಲೂ ಸಹಿತ 274 ಚಂದ್ರಗಳು ಸುತ್ತುತ್ತಾ ಇವೆ ಎನ್ನುವಂತಹ ಸತ್ಯ ಈ ಖಗೋಳದ ಅಧ್ಯಯನ ಹೊರಹಾಕಿದೆ. ಖಗೋಳ ವಿಜ್ಞಾನಿಗಳು ವಿವಿಧ ಗಗನಯಾನ, ಆಕಾಶಯಾನಗಳ ಮೂಲಕ ಹಲವು ಹೊಸ ಮಾಹಿತಿಗಳನ್ನು ಕಂಡುಹಿಡಿತಾ ಇದ್ದಾರೆ. ಇತ್ತೀಚೆಗೆ ಅಮೆರಿಕದ ನಾಸಾ ಅಭಿವೃದ್ಧಿಪಡಿಸಿದಂತಹ JWST ಮೂಲಕ 2025ರಲ್ಲಿ ನಡೆಸಿದಂತಹ ಶೋಧಗಳಿಂದ ಸೌರ ವ್ಯೂಹದಲ್ಲಿ ಭೂಮಿಗೆ ಚಂದ್ರ ಒಂದೇ ಉಪಗ್ರಹವಾದರೂ ಸಹಿತ ಇನ್ನಿತರ ಗ್ರಹಗಳಿಗೆ ಹಲವಾರು ಚಂದ್ರಗಳಿವೆ ಎಂಬುದು ದೃಢೀಕರಿಸಿದ್ದಾರೆ. ಹಲವು ಹೊಸ ಚಂದ್ರರನ್ನ ಕಂಡುಹಿಡಿದಿದ್ದಾರೆ. ಇದುವರೆಗೂ ಶನಿ ಗ್ರಹಕ್ಕೆ 146 ಚಂದ್ರರಿದ್ದಾರೆ ಎಂದು ದಾಖಲಿಸಲಾಗಿತ್ತು. ಅವುಗಳಲ್ಲಿ ಟೈಟನ್ ಮತ್ತು ಎನ್ಸೆಲಾಡಸ್ ಎಂಬುವುದು ದೊಡ್ಡ ಗಾತ್ರದವಾಗಿದ್ವು, ಉಳಿದವು ಚಿಕ್ಕವು ಎಂದು ದಾಖಲಿಸಲಾಗಿತ್ತು. ಶನಿ ಗ್ರಹಕ್ಕೆ ಈ ಮೊದಲು ಕಂಡುಹಿಡಿದಿದ್ದ 146 ಚಂದ್ರರ ಜೊತೆಗೆ ಇನ್ನೂ 128 ಚಂದ್ರರನ್ನ ಕಂಡು ಹಿಡಿದಿರುವುದಾಗಿ 2025ರ ಫೆಬ್ರವರಿ ತಿಂಗಳಿನಲ್ಲಿ ನಾಸಾ ಪ್ರಕಟ ಮಾಡಿತ್ತು. ಅದರ ಅರ್ಥಾತ್ ಶನಿ ಗ್ರಹಕ್ಕೆ ಒಟ್ಟಾರೆ 274 ಚಂದ್ರರಿದ್ದಾರೆ ಎಂದಂತಾಯಿತು. ಇದು ಸೌರ ವ್ಯೂಹದ ಯಾವುದೇ ಗ್ರಹಕ್ಕಿಂತ ಹೆಚ್ಚು ಚಂದ್ರರನ್ನ ಹೊಂದಿರುವ ವಿಶಿಷ್ಟವಾದಂತಹ ಗ್ರಹ ಎಂದು ಪರಿಗಣಿಸಲಾಯಿತು. ಶನಿ ಗ್ರಹದ ಸುತ್ತ ಇರುವ ಚಂದ್ರರ ಮೂಲ, ಗಾತ್ರ ಮತ್ತು ಕಕ್ಷೆಯ ಲಕ್ಷಣಗಳನ್ನು ಆಧರಿಸಿ ಈ ಚಂದ್ರರನ್ನ ವರ್ಗೀಕರಿಸುವುದು ಕೂಡ ಸಾಧ್ಯ ಆಗಿದೆ. ಅವುಗಳಲ್ಲಿ ನಿಶ್ಚಿತ ಗಾತ್ರವನ್ನ ಹೊಂದಿರುವ ಕೆಲವನ್ನ ನಿಯಮಿತ ಚಂದ್ರ ಎಂದು, ಇನ್ನು ನಿಯಮಿತ ಗಾತ್ರವಿಲ್ಲದಂತಹ ಇನ್ನುಳಿದ ಚಂದ್ರಗಳನ್ನ ಅನಿಯಮಿತ ಚಂದ್ರರು ಎಂದು ವರ್ಗೀಕರಣ ಮಾಡಲಾಗಿದೆ. ಅವೆಲ್ಲವೂ ಶನಿ ಗ್ರಹದ ಸುತ್ತ ನಿರ್ದಿಷ್ಟ ಕಕ್ಷೆಯಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಸುತ್ತುತ್ತಾ ಇರೋದೆಂದು, ವಿವಿಧ ಬಗೆಯ ಅನಿಲ ಅಥವಾ ಧೂಳಿನಿಂದ ಕೂಡಿರುವುದೆಂದು ವಿವರಿಸಲಾಗುತ್ತೆ. ಅವೆಲ್ಲವೂ ಶನಿ ಗ್ರಹದ ಸುತ್ತ ನಿರ್ದಿಷ್ಟ ಕಕ್ಷೆಯಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಸುತ್ತುತ್ತಾ ಇರುವುದೆಂದು, ವಿವಿಧ ಬಗೆಯ ಅನಿಲ ಅಥವಾ ಧೂಳಿನಿಂದ ಕೂಡಿರುವುದೆಂದು ಹೇಳಲಾಗುತ್ತೆ. ಈಗ ಕಂಡು ಹಿಡಿಯಲಾದ 128 ಚಂದ್ರರಲ್ಲಿ ಬಹುತೇಕವು ಚಿಕ್ಕದಾಗಿದ್ದು ಅನಿಯಮಿತ ಗಾತ್ರವನ್ನ ಹೊಂದಿವೆಯಂತೆ. ಅವುಗಳ ಕಕ್ಷೆಗಳು ಕೂಡ ಅಸಾಮಾನ್ಯವಾಗಿವೆಯಂತೆ. ಅವುಗಳಲ್ಲಿ ಕೆಲವು ಶನಿ ಗ್ರಹದ ತಿರುಗುವಿಕೆಗೆ ವಿರುದ್ಧವಾಗಿ ಹಿಮ್ಮುಖ ಚಲನೆಯನ್ನ ಕೂಡ ಹೊಂದಿವೆಯಂತೆ. ಬಹುಶಃ ಈ ಸಣ್ಣ ಚಂದ್ರಗಳು ಶನಿಯ ಸುತ್ತ ಬಾಹ್ಯಾಕಾಶದಲ್ಲಿ ಉಂಟಾದಂತಹ ಘರ್ಷಣೆಗಳ ಪರಿಣಾಮವಾಗಿ ಉದ್ಭವಿಸಿರಬೇಕು ಎಂದು ಊಹಿಸಲಾಗಿದೆ. ಹೇಗೆ ಅಂದ್ರೆ, ನಮ್ಮ ಭೂಮಿದೇ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ನೋಡಿ, ಭೂಮಿ ಮತ್ತು ಮಂಗಳ ಗ್ರಹದಂತೆಯೇ ಗಾತ್ರದಲ್ಲಿರುವಂತಹ ಒಂದು ಆಕಾಶಕಾಯ ನಡುವೆ ನಡೆದಂತಹ ಒಂದು ಬೃಹತ್ತಾದಂತಹ ಒಂದು ಡಿಕ್ಕಿಯ ಪರಿಣಾಮವಾಗಿ ಉದ್ಭವಿಸಿದಂತಹ ಅಂತಂದ್ರೆ ಚಂದ್ರ ಹೇಗೆ ಹುಟ್ಟಿ ಬಂದನೋ ಅದೇ ರೀತಿಯಾಗಿಯೇ ಈ ಶನಿ ಗ್ರಹದ ಸುತ್ತುತ್ತಾ ಇರುವಂತಹ 274 ಚಂದ್ರಗಳು ಕೂಡ ಹುಟ್ಟಿ ಬಂದಿವೆ ಅಂತ ಹೇಳಿ ಸಂಶೋಧನೆ ಹೇಳ್ತಾ ಇದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಆಗಸದಲ್ಲಿ ನಡೀತಾ ಇರುವಂತಹ ಅದ್ಭುತ ವಿಸ್ಮಯಗಳು, ಹೊಸ ಆಕಾಶಕಾಯಗಳನ್ನ ಮತ್ತು ನಕ್ಷತ್ರಗಳನ್ನ ಗುರುತಿಸುವ ಕೆಲಸವನ್ನ ಮಾಡ್ತಾ ಇದೆ. ಅವುಗಳಲ್ಲಿ ವಿವಿಧ ಗ್ರಹಗಳ ಸುತ್ತುತ್ತಾ ಇರುವಂತಹ ಚಂದ್ರನಂತಹ ಉಪಗ್ರಹಗಳು ಕೂಡ ಸೇರ್ಕೊಂಡಿವೆ. ಬುಧ ಮತ್ತು ಶುಕ್ರ ಗ್ರಹಗಳನ್ನ ಹೊರತುಪಡಿಸಿ ಇನ್ನಿತರ ಎಲ್ಲಾ ಗ್ರಹಗಳಿಗೂ ಕೂಡ ಚಂದ್ರರಿದ್ದಾರೆ ಎಂಬಂತಹ ಅತ್ಯಂತ ವಿಸ್ಮಯಕರ ಸಂಗತಿಯು ಕೂಡ ಕಂಡು ಹಿಡಿಯಲಾಗಿದೆ ಇದೇ ಟೆಲಿಸ್ಕೋಪ್. ಬಾಹ್ಯಾಕಾಶ ಸಂಶೋಧನೆಗಳು ಮುಂದುವರೆದಂತೆಲ್ಲ ಇನ್ನಷ್ಟು ಮಾಹಿತಿಗಳು ದೊರಕಬಹುದೇನೋ ಅನ್ನುವಂತಹ ಒಂದು ನಂಬಿಕೆ ಅಚಲವಾಗಿ ಮೂಡ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಇಷ್ಟು ದಿನ ಭೂಮಿಯ ಸುತ್ತ ಒಬ್ಬನೇ ಚಂದಮಾಮ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆಮೇಲೆ ಖಗೋಳದಲ್ಲಿ ಬಾಹ್ಯಾಕಾಶದಲ್ಲಿ ಒಂದೇ ಸೌರ ವ್ಯೂಹ ಇದೆ ಅಂತನೂ ಕೂಡ ನಾವು ಭಾವಿಸಿದ್ವಿ. ಒಬ್ಬನೇ ಸೂರ್ಯ ದೇವ ಇದ್ದಾನೆ ಅಂತ ಹೇಳಿ ಅಂದುಕೊಂಡಿದ್ವಿ. ಆದ್ರೆ ಈಗ ಬಾಹ್ಯಾಕಾಶದಲ್ಲಿ ಅನೇಕ ಸೌರ ವ್ಯೂಹಗಳಿವೆ, ಅನೇಕ ಸೂರ್ಯರಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು. ಅದರ ಜೊತೆಗೆ ಬುಧ ಮತ್ತು ಶುಕ್ರ ಗ್ರಹಗಳನ್ನ ಹೊರತುಪಡಿಸಿ ಎಲ್ಲಾ ಗ್ರಹಗಳಿಗೂ ಕೂಡ ಪ್ರತ್ಯೇಕವಾಗಿ ಚಂದಮಾಮ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಅದರಲ್ಲಿ ಅತಿ ಹೆಚ್ಚಿನ ಚಂದ್ರಗಳು ಇರೋದು ಈ ಶನಿ ಗ್ರಹಕ್ಕೆ ಅನ್ನೋದೀಗ ಖಾತರಿಯಾಗಿದೆ. ಈ ಎಲ್ಲಾ ವಿಷಯಗಳು ತಿಳಿಲಿಕ್ಕೆ ಸಹಾಯ ಆಗಿದೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಇದರಿಂದ ಇನ್ನಷ್ಟು ದಿನಗಳಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳು ದೊರಕಬಲ್ಲದು ಎಂಬಂತಹ ನಂಬಿಕೆ ವಿಜ್ಞಾನಿಗಳದಾಗಿದೆ.
ಸೊ ಈ ಖಗೋಳದಲ್ಲಿ ನಡೀತಾ ಇರುವಂತಹ ಈ ವಿಸ್ಮಯಕ್ಕೆ ಮತ್ತೆ ಅನೇಕ ಚಂದ್ರರು ಇರೋದು ಮತ್ತೆ ಅನೇಕ ಸೂರ್ಯರು ಇರುವಂತಹ ಈ ಸತ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.